Hello guys, this is Spurti and welcome back to my new vlog guys. ಗಾಯ್ಸ್ ಇವತ್ತು ನಮ್ಮ ಜೊತೆ ಒಬ್ಬರು ಸ್ಪೆಷಲ್ ಪರ್ಸನ್ ಇದ್ದಾರೆ. ಸೊ ಇವರ ಹೆಸರು ಹರೀಶ್ ಅಂತ. ಸೊ ಬ್ಯಾಂಗ್ಳೂರಲ್ಲಿ ಸದ್ಯದಲ್ಲಿದ್ದಾರೆ. ಸೊ ಇವರು ಕೆಲಸ ಏನಂದರೆ ನಮ್ಮ ವಾಯ್ಸ್ಲೆಸ್ಸಿಗೆ ವಾಯ್ಸ್ ಕೊಡೋಂಥ ಕೆಲಸನ ಮಾಡ್ತಾ ಇದ್ದಾರೆ. ಅಂದರೆ ಇವರು ಆ್ಯಂಟಿ ಅನಿಮಲ್ ಕ್ರುಯಾಲಿಟಿ ಆಫೀಸರ್ ಆಗಿ ತಮ್ಮ ಕಾರ್ಯನ ನಿರ್ವಹಿಸ್ತಾ ಇದ್ದಾರೆ. ಸೊ ಇವರು ಇವತ್ತು ಚಿತ್ರದುರ್ಗಕ್ಕೆ ಬಂದಿದ್ದಾರೆ. ಏನಕ್ಕಂದರೆ ನಮ್ಮದು ಒಂದು ಅನಿಮಲ್ ಕ್ರುಯಾಲಿಟಿ ಕೇಸ್ ಇತ್ತು, ಅದಕ್ಕೆ ಹೆಲ್ಪ್ ಮಾಡೋಕ್ಕಂತ ಬಂದಿದ್ದರು. ತುಂಬ ಹೆಲ್ಪ್ ಆಗಿದೆ. ಹೋಪ್ ದಟ್ ವಿಲ್ ಗೆಟ್ ಜಸ್ಟಿಸ್ ಸೂನ್. ಸೊ ಅದನ್ನು ನೀವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀರಾ. ಸೊ ಇವಾಗ ಕಾಮನ್ ಪೀಪಲ್ಗಳಿಗೆ ಒಂದು ಕ್ವಶನ್ ಇರುತ್ತೆ. ಈವನ್ ನನಗೂ ಒಂದು ಕ್ವಶನ್ ಇದೆ. ಈವನ್ ಬೀಯಿಂಗ್ ಆ್ಯನ್ ಅನಿಮಲ್ ರೆಸ್ಕ್ಯೂರ್, even I have so many doubts about animal cruelty, human animal conflict, why these people hate animals ಅಂತ. ಸೊ ಅದಕ್ಕೆ ಈಗ ಯಾರೋ ಈಗ ಸಪೋಸ್ ಒಂದು ಎಕ್ಸಾಂಪಲ್, ನಿಮ್ಮ ಮನೆ ಮುಂದೆ ಯಾವುದನ್ನೋ ನಾಯಿನ ಹೊಡ್ಕೊಂಡು ಹೋದರು ಅಂತ ಅಂದ್ಕೊಳ್ಳಿ. ಸೊ ಯಾರ ಹತ್ರ ಹೋಗ್ಬೇಕು, ನಾವು ಏನು ಮಾಡಬೇಕು ನಮಗೆ ಗೊತ್ತಾಗಲ್ಲ. ಸೊ ಅದಕ್ಕೆಲ್ಲ ಆನ್ಸರ್ ಕೊಡೋಕ್ಕೆ ತುಂಬ ವರ್ಷದಿಂದ ಎಕ್ಸ್ಪೀರಿಯೆನ್ಸ್ ಇರುವಂತಹ ಹರೀಶ್ ಸರ್ ಇದ್ದಾರೆ. ಸೊ ಅವ್ರ ಹತ್ರ ನಿಮ್ಮ ಪರವಾಗಿ ನಾನು ಒಂದಷ್ಟು ಕ್ವಶನ್ಸ್ಗಳನ್ನ ಇವತ್ತು ಕೇಳ್ತೀನಿ. ಬನ್ನಿ, ನಮಗೆಲ್ಲ ಆನ್ಸರ್ ಸಿಕ್ಕೇ ಸಿಗುತ್ತೆ. ಯಾವ್ಯಾವ ಥರ ಅಮೇಜ್ ಆಗುತ್ತೆ ಆನ್ಸರ್ಸಿಂದ ನೋಡೋಣಂತೆ. ಸರ್ ನಮಸ್ತೆ. ನಮಸ್ತೆ. ಥ್ಯಾಂಕ್ ಯು ಸರ್. ಫಸ್ಟ್ ಆಫ್ ಆಲ್ ಒಂದು ನಾಯಿ ಮರಿಗೋಸ್ಕರ ಅಷ್ಟು ದೂರದಿಂದ ಇಲ್ಲಿವರೆಗೂ ಬಂದಿದ್ದಕ್ಕೆ ತುಂಬ ಧನ್ಯವಾದ. You should be a voice for voiceless. ಎಸ್ ಸರ್. ಈಗ ನಿಮ್ಮ ಬಗ್ಗೆ ಒಂದು ಸಣ್ಣ ಪರಿಚಯನ ಮಾಡ್ಕೊಂಬಿಡಿ. ಹಾಂ, ಸೊ ನಾನು ಹರೀಶ್ ಅಂತ ಹೇಳಿ, ನಾನು ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿದ್ದು ಓದಿದ್ದು ಎಲ್ಲನೂ. ಸೊ ನನ್ನ ಚಿಕ್ಕ ವಯಸ್ಸಿಂದನೂ ನನಗೆ ಪ್ರಾಣಿಗಳಿಗೆ ಹೆಲ್ಪ್ ಮಾಡಬೇಕು ಅಂತ ಆಸೆ. ಅದು ಹೇಗೆ ಆ ಥಾಟ್ಸ್ ಬಂತು ಅಂದರೆ, ನಾನು ನನ್ನ ಕಣ್ಮುಂದೆನೇ ತುಂಬ ಅನಿಮಲ್ ಕ್ರುಯಲ್ಟಿ ನೋಡಿದ್ದೀನಿ. ಸೊ ನನಗೆ ಏನೋ ಸೆನ್ಸ್ ಆಗ್ತಾಯಿತ್ತು ದಟ್ ನಾವು ಒಂದು ಚಿಕ್ಕ ಗಾಯ ಆದ್ರೇ ನಾವು ಇಷ್ಟು ನೋವನ್ನು ಅನುಭವಿಸ್ತೀವಿ. ಅವು ಪಾಪ ಬಾಯಿಲ್ದೇ ಇರೋವು ಯಾರಿಗೆ ಹೇಳ್ತವೆ, ಯಾರಿಗಿದ, ಅದಕ್ಕೆ ನಾವು ವಾಯ್ಸ್ ಹಾಕಬೇಕು ಅದಕ್ಕೆ ಅಂತೇಳಿ ಅವ್ರ ಜೊತೆ ಆಟ ಆಡೋದು ಎಲ್ಲ ಚಿಕ್ಕ ವಯಸ್ಸಿಂದನೇ ಆಟ ಆಡ್ತಾ ಬೆಳೆದಿದ್ದು ನಾನು. ಸೊ ಆದ್ದರಿಂದ ಆ ಬಾಂಡಿಂಗಿಂದ ನನಗದು ಅಂತ ಕ್ಲೋಸ್ ಆಗಿ ಅನಿಮಲ್ಸ್ಗೆ ಇವಕ್ಕೇನೋ ಮಾಡಬೇಕು ಅಂತೇಳಿ ನಾನು ಈ ಫೀಲ್ಡಿಗೆ ಬಂದಿದ್ದೀನಿ. ಯಾ ಸರ್, ಫಸ್ಟ್ ಕ್ವಶನ್ ಏನಂದರೆ, ಈಗ ಫಾರ್ ಎಕ್ಸಾಂಪಲ್ ನಮ್ಮನೆ ಹತ್ರ ಅದೊಂದು ನಾಯಿ, ಒಂದು ನಾವೇ ಊಟ ಹಾಕೋ ನಾಯಿ ಅಂತ ಅಂದ್ಕೊಳ್ಳಿ. ಸೊ ಯಾರೋ ಒಬ್ಬ ಕಾರ್ ಹತ್ತಿಸ್ಕೊಂಡು ಹೋದ, ಸ್ಪೀಡ್ ರ್ಯಾಶ್ ಡ್ರೈವಿಂಗು, ಪಾಪ ಮಲಗಿರುತ್ತದು, ಹತ್ತಿಸ್ಕೊಂಡು ಹೋದ, ಅದು ಏನೋ ಇಂಜುರಿ ಆಯಿತು ಅಥವಾ ಸತ್ತೇ ಹೋಯಿತು. ಈಗ ನಾವು ಅವನ ಮೇಲೆ ಕಂಪ್ಲೇಂಟ್ ಮಾಡಬೇಕಂದ್ರೆ ನಾವು ಏನು ಮಾಡ್ಬೇಕು, ನಮಗೇನು ಗೊತ್ತಾಗಲ್ಲ. ಸೊ ಅದಕ್ಕೆ ದಾರಿ ಏನಿದೆ? ಯೂಶಲಿ ಏನು ಅಂದರೆ, ನಾಯಿಗಳು ಕೆಲಸಲ ಅಡ್ಡ ಬರ್ತವೆ, ಇಲ್ಲ ಕೆಲವರು ಬೇಕು ಅಂತಲೇ ಹತ್ತಿಸ್ತಾರೆ ಪ್ರಾಣಿಗಳ ಮೇಲೆ. ಸೊ ದಟ್ಸ್ ವೈ ವಿ ಕಾಲ್ ಇಟ್ ಆಕ್ಸಿಡೆಂಟ್ ಅಲ್ಲ. ಬಟ್ ಇಂಟೆನ್ಷನಲ್ ಡ್ರೈವಿಂಗ್ ಅನ್ನೋದು, ಅದು ಇಂಟೆನ್ಷನ್ ಕಾಣಿಸ್ದಾಗ, ಅಂದರೆ ಈಗ ಸುಮ್ಮನೆ ಮಲಗಿರೋ ನಾಯಿ ಕಡೆ ವೆಹಿಕಲ್ನ ತಿರುಗಿಸಿ ಹತ್ತಿಸ್ಕೊಂಡು ಹೋಗ್ತಾ ಅಲ್ವ, ಅದು ಕ್ರುಯಲ್ಟಿ ಕೂಡ ಅಪ್ಲೈ ಆಗುತ್ತೆ. ಅಂದರೆ ಕ್ರಿಮಿನಲ್ ಇಂಟೆನ್ಷನ್ ಇದೆ ಅಲ್ಲಿ. ಸೊ ವಾಟ್ ವಿ ಶುಡ್ ಡೂ ಇಸ್, ಕ್ರಿಮಿನಲ್ ಕೇಸ್ ಹಾಕಲಿಕ್ಕೆ ನಾವು ಫಸ್ಟು ಯಾವುದೇ ವಿಚಾರಕ್ಕೆ ಎವಿಡೆನ್ಸ್ ಏನಿದೆ, ಅದು ಯಾವ ವೆಹಿಕಲ್ಲು, ಯಾರವನು, ಏನು, ಯಾವಾಗ, ಡೇಟ್, ಟೈಮ್ ಎಲ್ಲನೂ, ಅದು ಪ್ಲಸ್ ಆ ಅನಿಮಲ್ ಕಂಡೀಷನ್ ಏನಿದೆ, ಇಮಿಡಿಯೇಟ್ ಟ್ರೀಟ್ಮೆಂಟ್ ಬೇಕಾ ಏನು ಅಂತೇಳಿ ಫಸ್ಟು ಬೇಸ್ಡ್ ಆನ್ ದೀಸ್ ಇನ್ಪುಟ್ಸ್ ಇನ್ಫಾರ್ಮೇಷನ್ ನಾವು ನಮ್ಮ ಆ್ಯಕ್ಷನ್ ಡಿಪೆಂಡ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾಯಿ ಗುದ್ಬಿಟ್ಟಿದ್ದಾರೆ, ಆಗ ಆ ಟೈಮಲ್ಲಿ ನಾವು ಇಮಿಡಿಯೇಟ್ ಹಾಸ್ಪಿಟಲ್ ತೊಗೊಂಡೋಗ್ಬೇಕು. ಅಟ್ ದ ಸೇಮ್ ಟೈಮ್ ನಾವು ಡೀಟೇಲ್ಸ್ ಕೂಡ ಕಲೆಕ್ಟ್ ಮಾಡ್ಕೋಬೇಕು, ಎವಿಡೆನ್ಸ್ ಎಲ್ಲ, ಯಾವ ವೆಹಿಕಲ್ ಏನು ಅಂತ. ಬಟ್ ನಮ್ಮ ಇಂಟೆನ್ಷನ್ ಮೇಯ್ನ್ಲಿ ಡಾಗ್ಸ್ದು ಸೇವ್ ಮಾಡೋದು ಇರುತ್ತೆ. ಕೆಲವು ಸ್ಪಾಟ್ ಔಟ್ ಆಗ್ತವೆ, ಸತ್ತೋಗ್ತವೆ. ಆಗ ನಾವು ಇಮಿಡಿಯೇಟ್ಲಿ 112 ಪೊಲೀಸ್ ಅವ್ರನ್ನ ಕರೆಸಿ, ಅವರು ಎಮರ್ಜೆನ್ಸಿ ರೆಸ್ಪಾನ್ಸ್ ಆಗಿರೋದ್ರಿಂದ ಬರ್ತಾರೆ. ಹಾಗೇನಾಗುತ್ತೆ, ನಿಮ್ಮ ಕಂಪ್ಲೇಂಟಲ್ಲಿ ಲೀಗಲಿ ರಿಜಿಸ್ಟರ್ಡ್ ಆಗಿರುತ್ತೆ, ಎಕ್ನಾಲಜ್ಮೆಂಟ್ ಬರುತ್ತೆ ನಿಮ್ಮ ಫೋನ್ಗೆ. ಸೊ ಇದನ್ನು ತಗೊಂಡು ವಿತ್ ಆಲ್ ಯುವರ್ ಎವಿಡೆನ್ಸ್
ಯು ವಿಲ್ ಹ್ಯಾವ್ ಟು ಗೋ ಟು ದ ಸ್ಟೇಷನ್. ನೀವು ಅಲ್ಲಿ ಕೆಲಸ ಎಲ್ಲ ಏನು ಮಾಡ್ತಾರೆ ಅಂದರೆ ಪೊಲೀಸ್ ಅವರು ಅಷ್ಟೇ ಎಂಟರ್ಟೈನ್ ಮಾಡಲ್ಲ, ನಾಯಿ ಕೇಸು ಯಾಕಪ್ಪ ಮನುಷ್ಯರಿಗೆ ಇಲ್ಲ ಅಂತಾರೆ. ಆದರೆ ನಿಜಕ್ಕೆ ಏನು ಅಂದರೆ ಪೊಲೀಸವ್ರು ಹಾಗೆ ಹೇಳೋದಕ್ಕೆ ಇಲ್ಲ, ಅದು ಲಾ ಎನ್ಫೋರ್ಸ್ಮೆಂಟ್ ಅವ್ರ ಡ್ಯೂಟಿ ಅದು. ಸೊ ಅವರು ಏನು ಮಾಡಬೇಕಂದ್ರೆ ಒಂದು ಎನ್ ಜಿ ಒ ಸಹಾಯದಿಂದ ಮಾಡಬೇಕು, ಆಲ್ ದೇ ಹ್ಯಾವ್ ಟು ಎಸ್ಕಲೇಟ್ ಇಟ್ ಟು ಹೈಯರ್ ಅಪ್. ಎನ್ ಜಿ ಒ ನಿಮಗೆ ಬ್ಯಾಕ್ ಎಂಡಲ್ಲಿತ್ತು ಅಂದರೆ ಸಪೋರ್ಟಲ್ಲಿ ನಿಮಗೆ ಥ್ರೂ ಔಟ್ ದ ಪ್ರೊಸೆಸ್ ಎನ್ ಜಿ ಒ ಸಪೋರ್ಟ್ ಮಾಡುತ್ತೆ. ಈಗ ಏನು ಅಂದರೆ ಫ್ರೆಷರ್ಗೆ ಗೊತ್ತಾಗಲ್ಲ ಏನು ಮಾಡಬೇಕು ಅಂತ, ಬಟ್ ಎಕ್ಸ್ಪೀರಿಯನ್ಸ್ ಪರ್ಸನ್ಗೆ ಎಲ್ಲ ಗೊತ್ತಾಗಿರುತ್ತೆ. ಸೊ ಹಾಗಾಗಿ ಮೈ my suggestion is, please inform any animal lovers or NGO, and then you straight away go with the information to file a complaint. If police is not taking your complaint, escalate to the higher ups. ಪೊಲೀಸ್ ತಗೊಳ್ಳೇಬೇಕು, ನೀವು ಕಂಪ್ಲೇಂಟ್ ಕೊಟ್ಟರೆ ಅಕ್ನಾಲ್ಜ್ಮೆಂಟ್ ಕೊಡಲೇಬೇಕು. ಎಫ್ ಐ ಆರ್ ಆಗುತ್ತಾ ಆಗಲ್ವಾ ಅದು ಬೇರೆ ವಿಷಯ, ಬಟ್ ಕಂಪ್ಲೇಂಟ್ ನಾವು ತಗೊಳಲ್ಲ ಅನ್ನೋಂಗಿಲ್ಲ, ಇಟ್ಸ್ ಆನ್ ಅಫೆನ್ಸ್. And also you have a backing of an NGO or the experienced person. ಓಕೆ. ಅಂದರೆ ನಾನೇನು ಕೇಳ್ತೀನಿ ಅಂದರೆ, ಈಗ ಕೆಲವೊಂದು ಕಡೆ ಏನಾಗುತ್ತೆ ಸರ್, ಎನ್ ಜಿ ಒಗಳು ಇರಲ್ಲ. ಈಗ ಯಾರೋ ಒಬ್ಬರು ಅನಿಮಲ್ ಲವರ್ ಇರ್ತಾರೆ, ಇಲ್ಲ ಅನಿಮಲ್ ರೆಸ್ಕ್ಯೂಯರ್ ಇರ್ತಾರೆ. ಸೊ ಅವ್ರ ಹತ್ರ ಸಪೋರ್ಟ್ ತೊಗೊಂಡು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಾವೇನಾದರೂ ಮಾಡಬಹುದಾ? ಈಗ ನನಗೆ ಎಷ್ಟೊಂದು ಜನ ಫೋನ್ ಮಾಡ್ತಾರೆ, ಮೇಡಮ್ ಇಲ್ಲಿ ಆಕ್ಸಿಡೆಂಟ್ ಯಾರೋ ಫೋನ್ ಮಾಡೋದಲ್ಲ ಸರ್, ನಾನೇ ಎಷ್ಟೊಂದು ಕಾಲ್ಸ್ ಅಟೆಂಡ್ ಮಾಡ್ತಿರ್ತೀನಿ, ಆಕ್ಸಿಡೆಂಟ್ ಕೇಸು, ಹಿಟ್ ಆ್ಯಂಡ್ ರನ್ನು. ಸೊ ಏನೂ ಮಾಡೋಕ್ಕಾಗಲ್ಲ. ಅವಾಗ ಏನು ನಾವು ಹೋದ ತಕ್ಷಣ ನನಗದು ಅನಿಮಲ್ ನೋಡಿದ ತಕ್ಷಣ ಫಸ್ಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು, ಫಸ್ಟ್ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೇಕನ್ನೋದು ತಲೆಯಲ್ಲಿರುತ್ತೆ ಹೊರತು ಅವ್ನ ಮೇಲೆ ಕೇಸ್ ಮಾಡೋಣ, ಇನ್ನೊಂದು ಮಾಡೋಣ, ಮತ್ತೊಂದು ಮಾಡೋಣ, ಅದೆಲ್ಲ ಸೆಕೆಂಡ್ ಥಾಟ್ಸ್ ನಮಗೆ. ಆ ಸೆಕೆಂಡ್ ಥಾಟ್ಸು ಅದು ಬದುಕಿದ್ರೆ ಏನಾದ್ರು ಹುಷಾರಾಯಿತು ಅಂದರೆ ಬರುತ್ತೆ, ಅದು ಸತ್ತೋಯ್ತು ಅಂದರೆ ಈಗ ಅವ್ನು ಹುಡ್ಕೊಂಡು ಹೋಗಬೇಕು. ಆಮೇಲೆ ಅಲ್ಲಿ ಹೋದಾಗ ಜನಗಳು ಸರಿಯಾಗಿ ನಮಗೆ ಮಾಹಿತಿ ಕೊಡಲ್ಲ. CCTV ಕ್ಯಾಮ್ರಾ ಇದೆಯಾ ಅಂದರೆ ಅದು ವರ್ಕ್ ಆಗ್ತಿರಲ್ಲ, ಸರಿಯಾಗಿ ಇದಾಗ್ತಿರಲ್ಲ, ಅವ್ರು ಏನೋ ಒಂದು ನೆಪ ಹೇಳಿಬಿಟ್ಟು ಯಾರ ತಲೆ ಮೇಲೆ ಹಾಕ್ಕೊಂತಾರೆ ಬಿಡು, ಒಂದು ಜನಗಳೇ ಕೇರ್ ಮಾಡಲ್ಲ. ಸೊ ಈಗ ಫ್ರೆಶರ್, ಈಗ ಏನೂ ಗೊತ್ತಿಲ್ಲಪ್ಪ, ಅವ್ನು ಹೆಂಗೆ ಹೋಗೋದು ಸರ್? ಸಿ ಆ್ಯಕ್ಚುಲಿ ಫಸ್ಟು ನೀವು ಕೇಸ್ ಏನಕ್ಕೆ ಆಗಬೇಕು ಅಂತ ಅಂದರೆ, ಅವರು ಅನಿಮಲ್ ಮೇಲೆ ರನ್ ಮಾಡ್ತಾರೆ ಇವತ್ತು, ನೆಕ್ಸ್ಟ್ ಡೇ ಇಟ್ ಕ್ಯಾನ್ ಬಿ ಯೋರ್ ಚೈಲ್ಡ್. ಅಂಥ ರೆಕ್ಲೆಸ್ ಡ್ರೈವಿಂಗ್, ರ್ಯಾಶ್ ಡ್ರೈವಿಂಗ್ ಕೇಳೋದಿಲ್ಲ ಅಂತ ಹೇಳಿ ಇಷ್ಟ ಬಂದಂಗೆ ಆಡಿದಾಗ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ನಾಳೆ ಇಟ್ ಕ್ಯಾನ್ ಬಿ ಎನಿಬಡಿ ಇನ್ ಯೋರ್ ಫ್ಯಾಮ್ಲಿ. ಸೊ ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ ನೀವು ಕಂಪ್ಲೇಂಟ್ ಹಾಕಲೇಬೇಕು. ಇನ್ಫಾರ್ಮೇಷನ್ ಇಲ್ಲ, ಯಾರು ಮಾಡ್ತಾರೆ ಏನು ಅಂತಂದರೆ ನಿಮಗೆ ಗೊತ್ತಿಲ್ಲದೆ ಅದು ನಾಳೆ ನಿಮಗೆ ನಿಮ್ಮ ಫ್ಯಾಮ್ಲಿ ಮೆಂಬರ್ ಕ್ಯಾನ್ ಬಿ ಅ ವಿಕ್ಟಿಮ್. ಸೊ ಇನ್ಫಾರ್ಮೇಷನ್ ಇದ್ದರೂ ಇಲ್ಲ ಅಂದರೂ ಯೋರ್ ಜಾಬ್ ಇಸ್ ಟು, ಯು ಹ್ಯಾವ್ ಆಲ್ ದ ರೈಟ್ ಟು ಗೋ ಟು ದ ಸ್ಟೇಷನ್, ಇನ್ಫಾರ್ಮ್ ದ ಪೊಲೀಸ್ ಅಟ್ಲೀಸ್ಟ್, ಆರ್ ಕಾಲ್ 112. ನೀವು ಮನೆಯಲ್ಲಿ ಕೂತ್ಕೊಂಡು 112 ಫೋನ್ ಮಾಡಿದ್ರೆ ಬರ್ತಾರೆ ಸ್ಪಾಟ್ಗೆ, ಯಾರು ಏನು ಎಂತ ಅಂತ ಅವ್ರು ಬಂದು ವಿಚಾರಣೆ ಮಾಡ್ತಾರೆ. ಅದು ಪೊಲೀಸ್ ಕೆಲಸ, ನಾವು ಮಾಡಲ್ಲ ಅಂತ ಹೇಳೋಂಗಿಲ್ಲ. ಸೊ ಈಗ ಫ್ರೆಶರ್ಗೆ ಯಾವ ರೀತಿ ಇದನ್ನ ತಗೋಬೇಕಂದ್ರೆ, ಫ್ರೆಶರ್ ಫಸ್ಟ್ ಹ್ಯಾವ್ ಟು ಗೆಟ್ ಇನ್ ಟಚ್ ವಿತ್ ಆನ್ NGO. ಈಗ ಫ್ರೆಶರ್ಗೆ ಗೈಡೆನ್ಸ್ ಇಲ್ಲದೆ ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ಕೂತ್ಕೊತಾನೆ. ಅದೇ ಫ್ರೆಶರ್ಗೆ ಗೈಡೆನ್ಸ್ ಕೊಡೋದಿದ್ದರೆ ಅವ ಏನೋ ಮಾಡ್ತಾನೆ. ಆ ಗೈಡೆನ್ಸ್ ಕೊಡೋದು ಯಾರು? NGOನೇ. ಸೊ ಈಗ ಫಾರ್ ಎಕ್ಸಾಂಪಲ್ ಕೆಲವು ಕಡೆ NGO ಇರಲ್ಲ ಅಂತ ಹೇಳಿದ್ರಿ ನೀವು, ಅಂಥ ಟೈಮಲ್ಲಿ ಯಾವುದು ಡೆಫಿನೆಟ್ಲಿ ಸಿಟೀಸ್ ಲೈಕ್ ಬ್ಯಾಂಗ್ಳೂರ್, ಪಾಪ್ಯುಲರ್ ಸಿಟೀಸ್ ಹ್ಯಾವ್ ಲಾಟ್ ಆಫ್ ಅನಿಮಲ್ ಲವರ್ಸ್. ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ, ನೀವು ಫ್ರೆಶರ್ ಆದರೆ ನಿಮ್ಮ ಊರಲ್ಲಿ ಯಾರೂ ಇಲ್ಲ ಅಂದರೆ ಫಸ್ಟು ಸೋಷಿಯಲ್ ಮೀಡಿಯಾಗೆ ಹೋಗಿ, ಇನ್ಸ್ಟಾಗ್ರಾಮ್ ಆಗಲಿ ಫೇಸ್ಬುಕ್ ಆಗಲಿ ಕಾಂಟ್ಯಾಕ್ಟ್ ಮಾಡಿ. ಅದರಲ್ಲಿ ನಿಮಗೆ ಅನಿಮಲ್ ರೆಸ್ಕ್ಯೂ ಪೇಜಸ್ ಇರ್ತವೆ, ಅಲ್ಲಿ ತುಂಬ ಜನ ಸಿಗ್ತಾರೆ. ಯು ಜಸ್ಟ್ ಹ್ಯಾವ್ ಟು ಯೂಸ್ ಕೀವರ್ಡ್ಸ್, ಬ್ಯಾಂಗ್ಳೂರ್ ಅನಿಮಲ್ ಲವರ್ಸ್, ಮೈಸೂರು ಅನಿಮಲ್ ಲವರ್ಸ್ ಅಂತ ಹೇಳಿ ನಿಮ್ಗೇನೋ ಒಂದು ಸಿಗುತ್ತೆ. ಹ್ಯಾಶ್ಟ್ಯಾಗ್ಸ್ ಎಲ್ಲ ಸಿಗ್ತವೆ, ಗೂಗಲ್ ಮಾಡಿದ್ರು ಸಿಗ್ತವೆ. ಸೊ ದೆನ್ ಯು ಅಪ್ರೋಚ್ ದೆಮ್, ಒಬ್ಬರಿಂದ ಒಬ್ಬರು ಕನೆಕ್ಟ್ ಮಾಡ್ತಾರೆ, ಆಗ ಗೈಡೆನ್ಸ್ ಸಿಗುತ್ತೆ.
ಇವೆಲ್ಲ ಒಂದು ಕಡೆ ನೀವು ಮಾಡ್ಬೋದು, ಇಲ್ಲ ನೀವು ಗೂಗಲ್ ಮಾಡಿದ್ರೆ ನಿಮಗೆಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ನಿಮಗೆ ಇನ್ನೂ ಈಸಿ ಆಗಬೇಕು ಅಂದರೆ ಯು ಕ್ಯಾನ್ ನೋಟ್ ಡೌನ್ ಮೈ ನಂಬರ್ 8861781775. ಹರೀಶ್ ಅಂತ ಹೇಳಿ, ನಾನು ಬೆಂಗಳೂರಲ್ಲಿರ್ತೀನಿ. ನೀವು ಕಾಲ್ ಮಾಡಿ. ಕೆಲಸ ಎಲ್ಲ ಬ್ಯುಸಿ ಇರೋದ್ರಿಂದ ಇಲ್ಲ ಲೀಗಲ್ ಫಾರ್ಮಾಲಿಟೀಸ್ ಮಾಡ್ತಾ ಇರೋದ್ರಿಂದ ಅಟೆಂಡ್ ಮಾಡಿಲ್ಲ ಅಂದರೆ ಯು ಪ್ಲೀಸ್ ಕಾಲ್ ರಿಪೀಟೆಡ್ಲಿ. ಐ ವಿಲ್ ಡೆಫಿನೆಟ್ಲಿ ಅಟೆಂಡ್. Yeah, sure. Thank you, sir.